ಸ್ವಿಗ್ಗಿ ಝೊಮ್ಯಾಟೋಯಿಂದ ತಾವು ಎಲ್ಲ ಹೋಟೆಲ್ ಅಸೋಸಿಯೇಷನ್ ಅವರು ಬ್ಯಾನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಿ. ಯಾಕೆ ಏನಾಯ್ತು? ಈಗ ಸುಮಾರು ದಿನಗಳಿಂದ ನಾವೊಂದು 3-4 ತಿಂಗಳಿಂದ ಈಗ ಈ ಪ್ರಾಬ್ಲಮ್ ನಡೀತಾನೇ ಇದೆ. ನಮಗೆ ಸ್ವಿಗ್ಗಿಯಲ್ಲಿ ನಾವು ಏನು ಪ್ರಮೋಷನ್ಸ್ನ ಕೊಟ್ಟಿರ್ತೀವಿ ಅದರಲ್ಲಿ ನಮಗೆ ರೇಟ್ 1-2 ಆಗಿ ಒಂದು ಇಡ್ಲಿ ಆರ್ಡರ್ ಮಾಡಿದರೆ ಅವ್ರು ಇನ್ನೊಂದು ನಮಗೆ ಕೇಳ್ದೇನೆ 1:1 ಅಂದರೆ 1/1 ಆಫರ್ ಮಾಡಿರ್ತಾರೆ. ನಮ್ಗೆ ಇನ್ಫಾರ್ಮ್ ಮಾಡಿರಲ್ಲ. ಲಾಸ್ಟಲ್ಲಿ ನಮಗೆ ಏನು ಪೇಔಟ್ ಡೇ ಇರುತ್ತೆ ಅವತ್ತು 500 ರೂಪಾಯಿ ನಾವು ಏನು ನಮಗೆ ಬಿಲ್ ಬರಬೇಕಾಗಿರುತ್ತೆ, ನಮಗೆ 328 ರೂಪಾಯಿ ಬಂದಿದೆ. ಹೀಗಾಗಿ ಪ್ರತಿಯೊಂದು ಸಲ ನಾವೀಗ 10,000 ಬಿಲ್ ಮಾಡಿದಾಗ ನಾವೇನು ಅಂದ್ಕೊಂಡಿರ್ತೀವಿ ಅಟ್ಲೀಸ್ಟ್ ಅವ್ರದ್ದು ಕಮಿಷನ್ ಒಂದು 23%ವರೆಗೂ ಇತ್ತು ಮುಂಚೆ. ಈಗ ಅದು 28%ವರೆಗೂ ಆಗಿದೆ. ಈಗ ಬರ್ತಾ 42-43%ವರೆಗೂ ಆಗಿರೋದ್ರಿಂದ ಅನಧಿಕೃತವಾಗಿ ಸ್ವಿಗ್ಗಿಯೇ ನಮ್ಮ ಹೋಟೆಲ್ ಓನರ್ ಆಗಿದೆ ಅನ್ನೋ ಥರ ಆಗಿದೆ ಇವಾಗ. ಹಾಗಾಗಿ ನಾವು ಮೊನ್ನೆ ಎಲ್ಲ ಮೀಟಿಂಗಲ್ಲಿ ಎಲ್ಲ ನಾವು ಹೋಟೆಲ್ ಎಲ್ಲರೂ ಮಾಲೀಕರೆಲ್ಲ ಸೇರಿಕೊಂಡು ಇವಾಗ ಏನೋ ಒಂದು ಒಗ್ಗೂಡಿ ಒಂದು ಡಿಸೈಡ್ ಏನು ಮಾಡಿದ್ದೀವಿ ಅಂತಂದರೆ ಇದನ್ನು ನಾವು ಸ್ಟಾಪ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಸ್ವಿಗ್ಗಿ ಆಗಲಿ ಝೊಮ್ಯಾಟೊ ಆಗಲಿ ನಮ್ಮ ಮೇಲೆ ಅವರ ಒಂದು ಹಿಡಿತವನ್ನು ಹೇರುವಂಥ ಪ್ರಯತ್ನ ಮಾಡಬಾರ್ದು ಅಂತಕ್ಕಂಥ ಒಂದು ಡಿಸಿಷನ್ನ ನಾವು ತಗೊಂಡಿದ್ದೀವಿ. ಮೇಡಮ್, ಈಗ ಅದನ್ನು ಬ್ಯಾನ್ ಮಾಡಿದರೆ ಸೊ ನಿಮ್ಗೆ ಯಾವ ರೀತಿ ನಿಮ್ಗೆ ಹೊಡೆತ ಬೀಳಲ್ವ? ಈಗ ನಾವು ಇವಾಗ ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಬಿಟ್ಟು ಇನ್ನೂ ಒಂದು 2-3 ಹೊಸ ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ಗಳು ನಮಗೆ ಬಂದಿದೆ. ಅದರಲ್ಲಿ ಇವಾಗ ಒಂದು ಬಂದಿರೋದು ರ್ಯಾಪಿಡೋ ಓನ್ಲಿ ಅಂತ ಒಂದು ಬಂದಿದೆ. ಅದರಲ್ಲಿ ನಿಮಗೆ ರೆಸ್ಟೋರೆಂಟ್ಗಳಿಗೆ ಚಾರ್ಜಸ್ ಮಾಡಲ್ಲ, ಕಸ್ಟಮರಿಂದ ಅಷ್ಟೇ ಡೆಲಿವರಿ ಚಾರ್ಜಸ್ ತಗೊಳ್ತೀವಿ ಅಂತ ಬಂದಿದೆ. ಸೊ ನಾವು ಇದನ್ನು ಬ್ಯಾನ್ ಮಾಡಿ ಅಂಥ ಪ್ಲ್ಯಾಟ್ಫಾರ್ಮ್ಗಳಿಗೆ ಸ್ವಿಚ್ ಆನ್ ಆಗ್ತೀವಿ. ಮೇಡಮ್, ಈಗ ಕಮಿಷನ್ ವಿಚಾರದಲ್ಲೂ ಕೂಡ ನಿಮಗೆ ಕಮ್ಮಿ ಬರ್ತಾ ಇದೆ. ಮತ್ತು ಈಗ ರಿಟರ್ನ್ ಎಲ್ಲ ಆರ್ಡರ್ ಹಾಕಿರ್ತಾರೆ. ಸೊ ಅಂಥದ್ರಲ್ಲೂ ಕೂಡ ತಮ್ಮ ರಿಟರ್ನ್ ಈ ಕಡೆಯಿಂದನೂ ಬರಲ್ಲ, ಫುಡ್ಡು ವಾಪಸ್ ಬರಲ್ಲ. ಅದಕ್ಕೇನು ಹೇಳ್ತೀವಿ? ಇಲ್ಲ, ಟೋಟಲ್ ನಾವು ಸ್ವಿಗ್ಗಿ ಝೊಮ್ಯಾಟೋನ ಅಡಾಪ್ಟ್ ಮಾಡ್ಕೊಂಡಿರುವಂಥದ್ದು ನಮಗೆ ಏನಾದ್ರು ಇವಾಗ ಗ್ರಾಹಕರು ನಮ್ಮಲ್ಲಿಗೆ ಬರದೇನೆ ಅವರು ಅಲ್ಲಿ ಕೂತ್ಕೊಂಡಲ್ಲೇ ಆ ಸೇವೆನ ತಗೊಳ್ಳಿ ಅಂತ. ಈಗ ಹೇಗಾಗಿದೆ ಅಂತಂದರೆ ನಾವು ಫುಡ್ನ ಕೊಟ್ಟರೆ ನಮಗೆ ಅದರ ಲಾಭ ಬಿಡಿ ಅದರದ್ದು ಏನು ನಮಗೆ ಪ್ರಿಪರೇಷನ್ ಕಾಸ್ಟ್ ಕೂಡ ಬರ್ತಾ ಇಲ್ಲ. ಹಾಗಾಗಿ ನಾವು ಬ್ಯಾನ್ ಮಾಡಬೇಕಂತ ಡಿಸೈಡ್ ಮಾಡಿರೋದು. ಎಷ್ಟನೇ ತಾರೀಕು ಗಡುವು ಕೊಟ್ಟಿದ್ದೀವಿ? ನಾವಿವಾಗ ಹೋಟ್ಲ್ ಅಸೋಸಿಯೇಷನ್ ಮೊನ್ನೆ ಆಗಸ್ಟ್ 15ರವರೆಗೆ ನಾವು ಗಡುವು ಕೊಟ್ಟಿದ್ದೀರಿ ಅಂತ ಹೇಳಿದ್ದಾರೆ. ನಾನು ಆಲ್ರೆಡಿ ಇವಾಗ 3 ಮಂತ್ಸ್ ಆಯಿತು ನಾನು ಸ್ವಿಗ್ಗಿ ಝೊಮ್ಯಾಟೊ ಆಲ್ರೆಡಿ ಬ್ಯಾನ್ ಮಾಡಿ ಕ್ಲೋಸ್ ಮಾಡಿದ್ದೇನೆ, ಯೂಸ್ ಮಾಡ್ತಿಲ್ಲ ನಾನು ಅದನ್ನು. ಎಲ್ಲರಿಗೂ ಕೂಡ ಇದೇ ಸಮಸ್ಯೆ ಆಗ್ತಾ ಇದೆ? ಹೌದು, ಎಲ್ಲರೂ ನಿಮಗೇನು ಈ ಥರ ಸಮಸ್ಯೆ ಆಗಿದೆ ಅದನ್ನು ನೀವು ಅವರಿಗೆ ನಾವು ಸಂಬಂಧಪಟ್ಟವರು ಇದಕ್ಕೆ ಏನೊಂದು ನಿಮ್ಮಿಂದ ನಾವು ನಿರೀಕ್ಷೆ ಮಾಡ್ತಿದ್ದೀವಿ ಅಂತಂದರೆ ಸ್ವಿಗ್ಗಿಯವರು ಮತ್ತು ಝೊಮ್ಯಾಟೊ ಅವ್ರ ಹತ್ರ ಮೀಟಿಂಗ್ಗಳು ಸುಮಾರು 1 ವರ್ಷದಿಂದ 3-4 ಸಲ ಆಗಿದೆ. ಆದರೂ ಅವರಿಂದ ಯಾವುದೇ ರೀತಿಯಾದಂತಹ ನಮಗೆ ಸೊಲ್ಯೂಷನ್ ಸಿಕ್ಕಿಲ್ಲ. ಹಾಗಾಗಿ ಈ ನಿರ್ಧಾರಕ್ಕೆ ಬಂದಿರುವಂಥದ್ದು. ರೂಪಾ ಶಾಸ್ತ್ರಿ, ರಸಪಾಕ ರೆಸ್ಟೋರೆಂಟ್.